ರಾಜ್ಯದಲ್ಲಿರುವಂತಹ ಸಾಕಷ್ಟು ಪ್ರದೇಶಗಳನ್ನ ಬರಪೀಡಿತ ಜಿಲ್ಲೆಗಳಾಗಿ ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಜನ ರೈತರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಸಹ ಸರ್ಕಾರದ ಗಮನಕ್ಕೆ ತಂದಿರುವಂತಹದ್ದು. ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆದಿರುವಂತಹ ಹೂ ಹಣ್ಣು ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೇ ಇರುವಂತಹದ್ದು ಮತ್ತೊಂದು ರೀತಿಯಾದಂತಹ ವಿಪರ್ಯಾಸ ಎಂದರೆ ತಪ್ಪಾಗಲಾರದು. ಇಷ್ಟಕ್ಕೂ ಯಾಕೆ ಬೆಲೆ ಸಿಗ್ತಾ ಇಲ್ಲ, ಏನ್ ಕಾರಣ ಎಂಬ ಸಂಕ್ಷಿಪ್ತ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದಕ್ಕೂ ಮುನ್ನ ನ್ಯೂಸ್ 18 ಡಿಜಿಟಲ್ ಆಪ್ ನಲ್ಲಿಯೂ ಲಭ್ಯವಿದೆ. ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಇರುವುದರಿಂದ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಪ್ರೋತ್ಸಾಹದನ್ನ ಮರೆಯಬೇಡಿ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಮೊದಲಿಗೆ ನೆನಪಾಗುವಂತಹದ್ದು ಸಿಲ್ಕ್, ಮಿಲ್ಕ್, ಹಣ್ಣು, ಹೂ, ತರಕಾರಿ ಬೆಳೆಗಳು. ಅದರಲ್ಲಿಯೂ ಸಹ ಬರ ಇರುವಂತಹ ಈ ಪ್ರದೇಶದಲ್ಲಿ ರೈತರು ಇರುವ ಬೋರ್ವೆಲ್ಗಳನ್ನ ಉಪಯೋಗಿಸಿಕೊಂಡು ಬಂಗಾರದಂತಹ ಬೆಳೆಯನ್ನ ತೆಗೆದರೂ ಸಹ ಮಾರುಕಟ್ಟೆಯಲ್ಲಿ ಮಾತ್ರ ಅರ್ಧಂಬರ್ಧ ಬೆಲೆ ಸಿಗ್ತಾ ಇರುವಂತಹದ್ದು ವಿಪರ್ಯಾಸ ಎಂದ್ರೆ ತಪ್ಪಾಗಲಾರದು. ಇದೇ ವಿಷಯದ ಸಲುವಾಗಿ ರೈತರು ಸಾಕಷ್ಟು ಬಾರಿ ಸರ್ಕಾರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ರೈತರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಗದೇ ಇರುವಂತಹದ್ದು ದುರದೃಷ್ಟ ಎಂದ್ರೆ ತಪ್ಪಾಗಲಾರದು. ಹೌದು, ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯ ಪೆರೆಸಂದ್ರ ಹಾಗೂ ವರ್ಲಕೊಂಡ ಸಮೀಪ ಇರುವಂತಹ ರೈತರಿಗೆ ಪ್ರತಿನಿತ್ಯವೂ ಸಹ ಯಮನ ದರ್ಶನ ಆಗ್ತಾ ಇದೆ ಎಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಬಹುತೇಕ ಈ ಭಾಗದಲ್ಲಿ 150ರಿಂದ 200 ಕ್ರಷರ್ಗಳು ಇಲ್ಲಿ ಪ್ರತಿನಿತ್ಯ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹದ್ದು. ಅದರಲ್ಲಿ 43ರಿಂದ 45 ಕ್ರಷರ್ಗಳು ಅಧಿಕೃತವಾಗಿ ಸರ್ಕಾರದ ಪರವಾನಗಿ ಪಡೆದುಕೊಂಡು ಕರ್ತವ್ಯವನ್ನ ಮಾಡ್ತಾ ಇದ್ರೆ, ಇನ್ನು ಉಳಿದಂತಹ ಬಹುತೇಕ ಎಲ್ಲಾ ಕ್ರಷರ್ಗಳು ಸಹ ಅನಧಿಕೃತವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಮತ್ತೊಂದು ವಿಶೇಷ ಎಂದ್ರೆ ತಪ್ಪಾಗಲಾರದು. ಇಷ್ಟೊಂದು ಬೆಳವಣಿಗೆಗಳು ನಡೀತಾ ಇದ್ರು ಸಹ ಅಧಿಕಾರಿಗಳು ಮಾತ್ರ ಇದುವರೆಗೂ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವಂತಹದ್ದು ಮತ್ತೊಂದು ವಿಪರ್ಯಾಸ ಎಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇದೇ ಭಾಗದ ಸುಮಾರು 16 ಹಳ್ಳಿಗಳನ್ನ ರೈತರು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ದಾರೆ, ಸಂಸದರ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಯಾವುದೇ ಪ್ರಯೋಜನ ಸಿಗದೇ ಇರುವಂತಹದ್ದು ಇಲ್ಲಿನ ರೈತರ ಪ್ರತಿನಿತ್ಯ ಹಳಲಿಗೆ, ಕಣ್ಣೀರಿಗೆ ಕಾರಣವಾಗ್ತಾ ಇರುವಂತಹದ್ದು. ಇನ್ನು ಸಂಜೆಯಾದ್ರೆ ಸಾಕು, ಕಾನೂನು ನೀತಿ ನಿಯಮಗಳನ್ನ ಪಕ್ಕಕ್ಕೆ ಇಟ್ಟು ಇಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಬ್ಲಾಸ್ಟಿಂಗ್ ಇಂದ ಸಂಪೂರ್ಣವಾಗಿ ತಾವು ಬೆಳೆದಂತಹ ಬೆಳೆಗಳು ಹಾನಿಯಾಗ್ತಾ ಇರುವಂತಹದ್ದು ಇಲ್ಲಿನ ರೈತರಿಗೆ ಕಣ್ಣೀರು ಬರೆಸಿರುವಂತಹ ದೃಶ್ಯಗಳು. ಹೌದು, ಇದೇ ಒಂದು ಭಾಗದಲ್ಲಿ ಸಾಕಷ್ಟು ರೀತಿಯಾದಂತಹ ರೋಸ್ ಸೇರಿದಂತೆ ಚೆಂಡು ಹೂ, ತರಕಾರಿ, ಜೋಳ ಮತ್ತಿತರ ಬೆಳೆಗಳನ್ನ ಇಲ್ಲಿ ಬೋರ್ವೆಲ್ಗಳಲ್ಲಿ ಸಿಗುವಂತಹ ನೀರನ್ನ ಉಪಯೋಗಿಸಿಕೊಂಡು ಬಂಗಾರದ ಬೆಳೆಯನ್ನೇನೋ ತೆಗಿತಾ ಇದ್ದಾರೆ. ಆದ್ರೆ ಇಲ್ಲಿ ಕ್ರಷರ್ಗಳಿಂದ ಬರುವಂತಹ ಮಣ್ಣಿನ ಹಾಗೂ ಕಲ್ಲಿನ ಧೂಳಿನ ಕಣಗಳಿಂದ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೇ ಇರುವಂತಹದ್ದು ವಿಪರ್ಯಾಸವಾಗ್ತಾ ಇದೆ. ಸಾಕಷ್ಟು ಬಾರಿ ಇದೇ ಒಂದು ವಿಚಾರವನ್ನ ಅಲ್ಲಿನ ಮಾರುಕಟ್ಟೆಯ ಏಜೆಂಟ್ಗಳಿಗೆ ತಿಳಿಸಿದ್ರೂ ಸಹ ಯಾವುದೇ ಪ್ರಯೋಜನವಿಲ್ಲ. ಯಾಕಂದ್ರೆ ಪರ್ಚೇಸ್ ಮಾಡುವವರು ಸಹ ಇಲ್ಲಿ ಇದರಲ್ಲಿ ಬಹಳಷ್ಟು ರೀತಿಯಾದಂತಹ ಬಾಡು ಹೋಗಿರುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂತಹದ್ದು, ತರಕಾರಿಗಳಲ್ಲಿ ಗುಣಮಟ್ಟದ ಕೊರತೆ ಇದೆ ಅಂತ ವಾಪಸ್ ಕಳಿಸಿರುವಂತಹ ಸಾಕಷ್ಟು ಸನ್ನಿವೇಶಗಳು ಸಹ ಇರುವಂತಹದ್ದು. ಇದೇ ವಿಚಾರವಾಗಿ ಸಾಕಷ್ಟು ಬಾರಿ ಕ್ರಷರ್ ಮಾಲೀಕರ ಗಮನಕ್ಕೆ ತಂದರೂ ಸಹ ನಮ್ಮ ನಡೆ ನಮ್ದು, ನಿಮ್ಮ ನಡೆ ನಿಮ್ದು ಅಂತ ಪ್ರಸ್ತುತ ಒಂದು ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ರೈತರಿಗೆ ಭರವಸೆಯನ್ನ ಕೊಟ್ಟು ತದನಂತರ ಇದೇ ಒಂದು ಕಾರ್ಯ ಪ್ರವೃತ್ತಿಗೆ ಮುಂದಾಗ್ತಾ ಇರುವಂತಹದ್ದು ದುರದೃಷ್ಟಕರವಾದಂತಹ ವಿಚಾರ. ಈಗಾಗಲೇ ಕ್ರಷರ್ ಮಾಲೀಕರ ಸಂಘದ ಅಧ್ಯಕ್ಷರ ಗಮನಕ್ಕೆ ನೂರಾರು ಬಾರಿ ರೈತರು ಮನವಿಯನ್ನ ಮಾಡಿಕೊಂಡ್ರು ಸಹ ಕ್ಷಣ ಮಾತ್ರಕ್ಕೆ ಮಾತ್ರ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಕೊಡ್ತಾರೆ. ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಸಹ ಯಾವುದೇ ನ್ಯಾಯ ಸಿಗದೇ ಇರುವಂತಹದ್ದು ವಿಪರ್ಯಾಸ. ಇನ್ನು ಇಲ್ಲಿ ಬೆಳೆಯುವಂತಹ ತರಕಾರಿಗಳ ಮೇಲೆ ಸಾಮಾನ್ಯವಾಗಿ ಈ ಒಂದು ಕಲ್ಲಿನ ಧೂಳಿನ ಪುಡಿ ನೇರವಾಗಿ ಕಾಣ್ತಾ ಇರುವಂತಹದ್ದು. ಇನ್ನು ಬೆಳೆದಂತಹ ಹೂ ಗಿಡಗಳ ಮೇಲೆಯೂ ಸಹ ಧೂಳು ಆವರಿಸಿರುವಂತಹದ್ದು. ರೈತರು ಪ್ರತ್ಯಕ್ಷವಾಗಿ ಈ ದೃಶ್ಯಗಳನ್ನ ತೋರಿಸಿ ನಾವು ಯಾವ ರೀತಿ ಬದುಕಬೇಕು ಅಂತ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನೇರ ಸವಾಲು ಹಾಕಿರುವಂತಹದ್ದು. ಜೊತೆಗೆ ಈ ಒಂದು ಪ್ರದೇಶದಲ್ಲಿ
ಮನೆಗಳಿಗೆ ಬಿರುಕು ಬಿಟ್ಟಿರುವಂತಹದ್ದು ಮತ್ತೊಂದು ದುರದೃಷ್ಟಕರ ಸಂಗತಿ. ಯಾಕಂದ್ರೆ ಸಂಜೆ ಆದ್ರೆ ಸಾಕು ಬ್ಲಾಸ್ಟಿಂಗ್ ನಡೆಯುವಂತಹ ಪರಿಸ್ಥಿತಿ, ಮನೆಯಲ್ಲಿರುವಂತಹ ಪಾತ್ರೆಗಳು ಸಹ ಕೆಳಗೆ ಹುರುಳಿ ಬೀಳುತ್ತಿರುವಂತಹದ್ದು, ಜೊತೆಗೆ ಸಾಕಷ್ಟು ಮನೆಗಳು ಬಿರುಕು ಬಿಟ್ಟಿರುವಂತಹದ್ದು. ಈ ಒಂದು ಬ್ಲಾಸ್ಟಿಂಗ್ ಮಾಡುವಂತಹ ಸಮಯದಲ್ಲಿ ಮನೆಯಲ್ಲಿ ಇರಲು ಸಹ ಬಹಳಷ್ಟು ಭಯದಿಂದ ಜೀವಿಸುವಂತಹ ವಾತಾವರಣ. ಜೊತೆಗೆ ದನಕರುಗಳಿಗೆ ಮೇವು ತರಲು ಹೋದಾಗ ಆ ಒಂದು ಜೋಳ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಒಂದು ಕಲ್ಲಿನ ಪುಡಿಯಿಂದ ಕೂಡಿರುವಂತಹದ್ದು. ಇದೇ ಒಂದು ಮೇವನ್ನ ತಿಂದು ಇತ್ತೀಚೆಗೆ ದನಕರುಗಳು ಸಾವನ್ನಪ್ಪಿರುವಂತಹದ್ದು. ಹೀಗೆ ಬಹಳಷ್ಟು ರೀತಿಯಾದಂತಹ ಶೋಚನೀಯ ಬದುಕನ್ನ ನಡೆಸ್ತಾ ಇರುವಂತಹ ಈ ಭಾಗದ ರೈತರಿಗೆ ಯಾವೊಬ್ಬ ಅಧಿಕಾರಿಯೂ ಸಹ ಇದುವರೆಗೂ ನ್ಯಾಯ ಕೊಡಿಸದೇ ಇರುವಂತಹದ್ದು ವಿಪರ್ಯಾಸ ಎನ್ನಬಹುದು. ಇನ್ನು ಇಷ್ಟೊಂದು ರೀತಿಯಾಗಿ ಧೂಳು ಪದೇ ಪದೇ ಬರ್ತಾ ಇದ್ರು ಸಹ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಸಬೂಬು ಉತ್ತರಗಳನ್ನ ಕೊಡ್ತಾ ಇರುವಂತಹದ್ದು. ಎಲ್ಲೋ ಒಂದು ಕಡೆ ಕ್ರಷರ್ ಮಾಲೀಕರ ಪರವಾಗಿ ಅಧಿಕಾರಿಗಳು ನಿಂತಿದ್ದಾರೆ ಎಂಬ ಪ್ರಶ್ನೆಯನ್ನ ನೇರವಾಗಿ ಇಲ್ಲಿ ಗ್ರಾಮಸ್ಥರು ಸಹ ಆರೋಪವನ್ನ ಮಾಡ್ತಾ ಇದ್ರು. ಚೆಂಡು ಹಾಕಿದ್ರೆ ಇದು ಎಲ್ಲ ಧೂಳು ಬಿದ್ದು ನಮ್ಗೆ ಮಾರ್ಕೆಟಲ್ಲಿ ರೇಟ್ ಹೋಗ್ತಾ ಇಲ್ಲ. ಒಂದು ರೋಜಾ ಹೂ ಹಾಕಿದ್ರೂ ಹೋಗ್ತಾ ಇಲ್ಲ. ದಾಳಿಂಬ್ರಿ ಯಾವ್ದು ಹಾಕಿದ್ರು, ಮೊನ್ನೆ ಜೋಳ ಹಾಕಿದ್ರೆ, ಜೋಳ ಹಸುಗೆ ಹಾಕಿದ್ರೆ ಸೀಮೆ ಹಸುಗೆ, ನಮ್ಮೂರಲ್ಲಿ ಸೀಮೆ ಹಸು ಸತ್ತೋಯ್ತು. ನಮ್ಮ ಮಣ್ಣದೇ ಬೇರೆಯವ್ರದ್ದೆಲ್ಲ ಸತ್ತೋಗಿದೆ. ಏನಂದರೆ ಈ ಧೂಳಿಂದ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ನಮ್ಮ ರೈತರಿಗೆ. ನೀರು ಇಷ್ಟೋ ನೀರು ಬಂದರೆ ಏನೋ ಬೆಳೆ ಸ್ವಲ್ಪ ಬೆಳ್ಕೊಂಡು ನಾವೇನೋ ಉದ್ಧಾರ ಆಗೋಣ ಅಂತ ಈ ಥರ ಹಾಕಿದ್ರೆ ಧೂಳು ಬಂದು ಇದು ಮಾರ್ಕೆಟಲ್ಲಿ ರೇಟೇ ಹೋಗ್ತಾ ಇಲ್ಲ. ಇವಾಗ ಇದೇ ನಮ್ಮ ಸಮಸ್ಯೆ, ಇನ್ನೇನಿಲ್ಲ. ಕರ್ಷರ್ದೇ ಸಮಸ್ಯೆ. ಧೂಳು ಬರ್ತಾಯಿದೆ, ಅವ್ರಿಗೆ ಕಂಟ್ರೋಲ್ ಮಾಡ್ತಾಯಿಲ್ಲ ಧೂಳನ್ನ. ಸಾಯಂಕಾಲ ಇಕ್ಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸಾಯಂಕಾಲ ಹೊತ್ತು ಜಾಸ್ತಿ ಮನೆಗಳೆಲ್ಲ ಇದು ಬಿಟ್ಟೈತೆ ಊರುಗಳಾಗ. ಮನೆಗಳಾದ್ರೂ ಹೋಗ್ಲಿ, ಬೆಳೆ ಆದರೂ ನಾವು ಬೆಳ್ಕೊಂಡು ತಿನ್ನೋಣ ಅಂದರೆ ಇದು ಈ ಥರ ಆದರೆ ನಾವು ಹೆಂಗೆ ರೈತರು ಉದ್ಧಾರ ಆಗೋದು ಅಂತ ನಾವು ಇದು ಮಾಡ್ತಾಯಿದ್ದೀವಿ ಸರ್. ಈಗ ಅಧಿಕಾರಿಗಳು ಗಮನಕ್ಕೆ ತಂದಿದ್ರ, ಏನು ಹೇಳ್ತಾ ಇದ್ರು ಅವರು? ಅಧಿಕಾರಿಗಳು ಯಾರು ಕಿವಿಗೆ ಹಾಕ್ಕೊಂತ ಇಲ್ಲ ಸರ್. ಎಲ್ಲ ಹೇಳಿದೀವಿ, ಎಲ್ಲ ಮಾಡಿ ಕೇಳಿದ್ರು ಅವ್ರು ಏನು ಕಿವಿಗೆ ಹಾಕ್ಕೊಂತ ಇಲ್ಲ ಸರ್. ಇದು ಕಷಾಯಗಳದ್ದು ಅಂದರೆ ಯಾರೂ ಬರಲ್ಲ, ಅಧಿಕಾರಿಗಳು ಯಾರೂ ಬರ್ತಾಯಿಲ್ಲ. ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ಸರ್ ಇಲ್ಲಿ. ಡ್ರೋನ್ಗಳ ಮುಖಾಂತರ ಚೆಕಪ್ ಮಾಡಿದಾರಂತಲ್ಲ? ಯಾವುದೂ ಇಲ್ಲ ಸರ್ ಇಲ್ಲಿ. ನಾವು ಬಂದು ನಾವು ತೋಟದ ಹತ್ರ ಇರೋರು ನೋಡಿರಲ್ಲ. ಹೆಂಗೆ ಸರ್ ಮಾಡಿರ್ತಾರೆ ಅವರು. ಹೇಳ್ತಾರೆ ಮಾಡಿದ್ದೀವಿ, ಏನಿಲ್ಲ 0% ಅಂತ. ಎಲ್ಲ ಸುಳ್ಳು ಸರ್ ಅದು. ನಾವು ತೋಟದ ಹತ್ರ ಇರೋರು ನಾವು ನೋಡಿದ್ರೆ ಹೆಂಗೆ ಮಾಡಿರ್ತಾರೆ ಅವರು, ಯಾವಾಗ ಮಾಡೋರು ನಮಗೆ ಗೊತ್ತಿಲ್ಲ. ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್, ಸುಮ್ಮನೆ ಸರ್, ಸುಳ್ಳು ಸರ್ ಇದೆಲ್ಲ. ನಿಮ್ಗೆ ಯಾರು ಹೇಳಿದ್ರಿ ಇಲ್ಲಿ ಸಮೀಕ್ಷೆ ಮಾಡಿದ್ದೀವಿ ಅಂತ? ಯಾರು ನಿಮ್ಮ ಗಮನಕ್ಕೆ ತಂದ್ರು? ಅಧ್ಯಕ್ಷರು ಕೇಳಿದ್ರೆ ಮಾಡಿದ್ದೀವಿ ನಾವು ಸಮೀಕ್ಷೆ ಅಂತ ಅಧ್ಯಕ್ಷರು ಹೇಳ್ತಾರೆ. ಅಧ್ಯಕ್ಷರಿಗನ ಮಾಡಿಲ್ಲ, ಏನಿಲ್ಲ. ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಸರ್. ಮೈನ್ ಪ್ರಾಬ್ಲಮ್ ಧೂಳು ಸರ್. ನಮಗೆ ಬೆಳೆ ಯಾವ್ದು ಮಾರ್ಕೆಟ್ ತೊಗೊಂಡೋದ್ರೆ ಬೇರೆಯವ್ರದ್ದು 50 ರೂಪಾಯಿ ಆದ್ರೂ ನಮ್ದು 15 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಏನಂದರೆ ಇದು ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಯಾವ ಥರ ಇರ್ತದೆ ನೋಡಿ ಸರ್. ಈ ಥರ ಬರ್ತಾರೆ ಸರ್. ಯಾರು ತಗೊಂತಾರೆ, ಅದು ಕಟ್ಟೋಗಿದೆ ಅಂತಾರೆ. ಅದೇ ಪ್ರಾಬ್ಲಮ್ ಸರ್ ನಮ್ಮದು. ಹಸುಗಳೇನೋ ಹಸು ಹೋಗಿದೆ ಸರ್, ಸೀಮೆ ಹಸು ನಮ್ಮ ಅಣ್ಣದೇ. ಈ ಹುಲ್ಲು ಮೇಯ್ದುಬಿಟ್ಟು ಸೀಮೆ ಹುಲ್ಲು ಧೂಳು ಜಾಸ್ತಿ ಆಯ್ತಲ್ಲ, ಅದರಿಂದ ಸತ್ತೋಗಿದೆ. ಇವತ್ತು 2 ದಿವಸ ಆಯಿತು. ಧೂಳಿಂದನೇ ಸತ್ತೋಗಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಡಾಕ್ಟ್ರಿಗೆ ಹೇಳಿದ್ರು ಇದು ಇನ್ಫೆಕ್ಷನ್ ಆಗಿದೆ ಅಂದರು. ಇನ್ಫೆಕ್ಷನ್ ಅಂದರೆ ಇದು ಧೂಳೇ ಅಲ್ಲ, ಮೇವಿಂದ ಅಂದರು. ಮೇವು ಇಲ್ಲ, ಹೆಂಗೆ ಈ ಥರ ಆದರೆ ಇನ್ಫೆಕ್ಷನ್ ಅದೇ ಇನ್ನು ಯಾವುದಾಗುತ್ತೆ. ಹಸುಗೆ ಇಷ್ಟು ದಿನ ಸತ್ತೋಗಿರೋದು ಇವಾಗ ಸ್ಟಾರ್ಟ್ ಆಗಿದೆ ನಮ್ಮ ಕಡೆ. ಸಾಯಂಕಾಲ ಹೊತ್ತು 3 ಗಂಟೆ ಮೇಲೆ ಅಂದರೆ ಜಾಸ್ತಿ ಆಗ್ತಾಯಿದೆ ಸರ್ ನಮ್ಮ ಧೂಳು. ಅವ್ರು ಕಂಪಲ್ಸರಿ ನಿಯಮಗಳನ್ನು ಪಾಲಿಸಿ ನಾವೆಲ್ಲ ಕ್ರಷರ್ಗಳನ್ನು ಮಾಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ನಿಜಾನ ಹೋಗ್ಲಿ? ಇದು ಯಾವ್ದು ನಿಜ ಸರ್, ಯಾವ್ದು ನಿಜ ಅಂದ್ಕೊಳ್ಳೋದನ್ನ ಈ ಥರ ನೀವೇ ನೋಡ್ತಾ ಇದ್ದೀರಲ್ಲ ಸರ್. ಇವಾಗ ಎಲ್ಲ ಹೇಳ್ತಾರೆ ಅವ್ರು, ಅಷ್ಟೇ ಮಾತು ಎಷ್ಟು ಹೇಳ್ತಾರೆ. ನಮಗೇನು ಈ ಥರ ಕಂಟ್ರೋಲ್ ಮಾಡಿ ನಾವು ಏನು ಕೇಳ್ತೀವಿ ಸರ್. ಇವತ್ತು ನಮ್ಗೆ ಇವಾಗ ಧೂಳು ಇಷ್ಟಿದೆ, ನಮ್ಮ ಬೆಳೆ ಹೋಗ್ತಾ ಇಲ್ಲ, ನಮ್ಗೆ ಕಷ್ಟ ಆಗಲ್ವಾ? ನಾವು ಗೊಬ್ಬರ ಎಲ್ಲ ತಗೊಂಬಂದು ಈ ಥರ ಹಾಕಿ ನಾವು ಬೆಳೆಸಿ ಕಷ್ಟ ಬಿದ್ದು ಹಾಕಿ ಇವಾಗ ನಮ್ಗೇನು 1 ರೂಪಾಯಿ ಬರಲಿಲ್ಲ ಅಂದರೆ ನಾವೇನಾಗಬೇಕು ರೈತರು? ಹೇಳಿ ಸರ್, ನೀವೇ ಏನಾಗಬೇಕು ನಾವು ರೈತರು? ಸರ್ ನಮಸ್ಕಾರ, ನಮ್ಮ ಹೆಸರು ವೆಂಕಟೇಶ್ ಅಂತ, ಸಿಗಮಕ್ಳಹಳ್ಳಿ ಗ್ರಾಮ. ಈ ಸರೌಂಡಿಂಗ್ ಎಲ್ಲ ಎಲಗಳಲ್ಲಿ ಮಜರಾಗಿ ಸೇರುತ್ತೆ. ಈ ಕ್ರಷರ್ಗಳೆಲ್ಲ ಬಂದು ಪೆರೇಸಂದ್ರ ಪಂಚಾಯತ್ ಇದು ಎಲಗಳಲ್ಲಿ ಮಜರಾಗಿ ಸೇರುತ್ತೆ. ಇಲ್ಲಿ ಹೊರಲ್ಕೊಂಡೆಯಿಂದ ತಗೊಂಡ್ರೆ ಹತ್ತತ್ರ ಪೆರೇಸಂದ್ರ ಗಂಟ ಹಿಂಗೆ ಹೈವೇ. ಈ ಥರ ಸ್ಟ್ರೈಟ್ ತಗೊಂಡ್ರೆ ಹತ್ತತ್ರ ಸಾದ್ಲಿ ಗಂಟ ಹೋಗುತ್ತೆ ಈ ಕ್ರಷರಿಂದ ಬರೋ ಧೂಳು. ಇಲ್ಲಿಂದ ಒಂದು 4-5 ಕಿಲೋಮೀಟ್ರು ಯಾವೊಬ್ಬ ರೈತರಿಗೂ ಪಾಪ ಒಂದು ಬೆಳೆ ಹೋಗ್ತಾ ಇಲ್ಲ. ಮನೆಯಲ್ಲಿರೋ ಮುದುಕರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲನೂ ಕೆಮ್ಮು, ನೆಗಡಿ, ಜ್ವರ ಈ ಥರ ಬರಬಾರ್ದು ಕಾಯಿಲೆಗಳು ಬರ್ತಾಯಿದೆ. ಯಾರು ರೆಸ್ಪಾನ್ಸ್ ಮಾಡಲ್ಲ. ಸರ್ಕಾರದವ್ರು ಬಂದು ಕೇಳ್ತಾರಾ? ಕೇಳಲ್ಲ. ಈ ಕ್ರಷರ್ ಅವ್ರು ಬಂದು ಕೇಳ್ತಾರಾ? ಇಲ್ಲ ನೋಡ್ತಾರಾ ಕಷ್ಟ ಸುಖಗಳು? ಕೇಳಲ್ಲ. ಅವ್ರ ಪಾಡ್ಗೆ ಅವ್ರ ಜೀವನ ಮಾಡ್ಕೊತಾ ಇದ್ದಾರೆ. ಇಲ್ಲಿ ರೈತರೆಲ್ಲ ಹಾಳಾಗ್ತಾರೆ. ಈಗ ಅವ್ರು ಬೆಳೆ ಮಾರ್ಕೆಟ್ಗೆ ತಗೊಂಡೋದ್ರೆ ಹೊರಗಡೆಯಿಂದ ಬಂದಿರೋ ಏನೇ ತರಕಾರಿ ಆಗಲಿ, ಒಂದು ಹೂ ಆಗಲಿ, ಒಂದು 200-300 ರೂಪಾಯಿ, ಒಂದು 500 ರೂಪಾಯಿ ಜಾಸ್ತಿ ಹೋಗುತ್ತೆ. ಇತ್ತ ಕಡೆ ಇರೋ ಮೀಟ್ರನ್ನು ಯಾವುದನ್ನು ಒಂದು ತರಕಾರಿ ಆಗಲಿ, ಹಣ್ಣು ಆಗಲಿ, ಹೂ ಆಗಲಿ, ಏನೇ ಆಗಲಿ ತಗೊಳ್ಳಲ್ಲ. ಯಾಕೆ ಹೇಳಿ? ಯಾಕೆ ತಗೊಳ್ಳಲ್ಲ? ಪ್ರತಿಯೊಂದು ವಸ್ತು ಮೇಲೂ ಧೂಳಿರುತ್ತೆ. ಅದು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಸಮಸ್ಯೆ. ಇನ್ನೊಂದು ಪಾಪ ಗೊಬ್ಬರ ತಗೊಂಡೋಗಿ ಹೋಗ್ತಾನೆ, 20,000-30,000 ಆಗುತ್ತೆ. ನಾವು ಔಷಧಿ ತಗೊಳಕ್ಕೆ ಹೋಗ್ತೀವಿ, 20,000-30,000 ಆಗುತ್ತೆ. ಕೊನೆಗೆ ಒಂದು ಬೆಳೆ ಲಾಸ್ಟ್ ಆಗೋಷ್ಟರೊಳಗಡೆ ಲಕ್ಷಗಳಾಗುತ್ತೆ. ಯಾರು ಕಟ್ಕೊಡೋರು?
ನಮ್ಮ ಕಷ್ಟ ಯಾರಿಗೂ ಇವ್ರಿಗೆ ಅರ್ಥ ಆಗ್ತಾ ಇಲ್ವಾ? ಏನು ಮಾಡ್ತಾರೆ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ, ಆಯ್ತು ಅವ್ರ ಪಾಡ ಅವ್ರದ್ದು. ಏನೋ ಕ್ರಷರ್ಗಳ ಹತ್ರ ದುಡ್ಡಿದೆ, ಪಾಪ ಬಲಾತ್ಕಾರ ಇದೆ, ಅವರಿಂದ ಏನಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಗಂಡು ವ್ಯಕ್ತಿಗಳಿರ್ತಾರೆ, ಅವ್ರ ಬಲಾತ್ಕಾರ ನಡೆಯುತ್ತೆ, ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕೇಳಿದ್ರೆ ಏನು ರೆಸ್ಪಾನ್ಸ್ ಮಾಡಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊ ಹೋಗ್ರಿ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ಸರ್ ಏನಿಲ್ಲ ಅಂದರೂ 150 ಕ್ರಷರ್ ಇರ್ತವೆ, ಒಂದು 150 ಕ್ರಷರ್ ಇರ್ತವೆ. ಯಾವ ಕ್ರಷರಲ್ಲಿ ನೀಟಾಗಿ ಮೈಂಟೈನ್ ಮಾಡಲ್ಲ. ಈ ಕ್ರಷರಿಂದ 1.5 ಕಿಲೋಮೀಟ್ರ್ ಕ್ರಷರ್ಗಳಿಗೆ. ಇಲ್ಲಿಂದ ನಾವು ಊರುಗಳಲ್ಲಿ ಬಂದು ನೋಡ್ರಿ, ಪ್ರತಿಯೊಂದು ಮನೆಯೂ ಹಿಂಗೆ ಎಲ್ಲ ಈ ಬ್ಲಾಸ್ಟಿಂಗ್ಗೆ ಎಲ್ಲ ಸೀಳಿದೆ, ಗೋಡೆಗಳೆಲ್ಲ ಓಪನ್ ಬಿರುಕ್ಬಿಟ್ಟಿದೆ. ಸಾಯಂಕಾಲ ಬ್ಲಾಸ್ಟಿಂಗ್ ಮಾಡಿದ್ರೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಬಿದ್ದೋಗ್ತವೆ. ಈಗ ಆಲ್ರೆಡಿ ಇಲ್ಲಿಂದ ನೋಡ್ರಿ, ನಮ್ಮದೇ ಒಂದು 2 ಬೋರ್ ಮುಚ್ಚೋಗಿದೆ ಆಲ್ರೆಡಿ. ಈ ಬ್ಲಾಸ್ಟಿಂಗ್ಲಿಂದನೇ ಮುಚ್ಚೋಗಿದೆನೋ ಎಲ್ಲ ಒಂದು 400-500 ಅಡಿ ಮುಚ್ಚೋಗಿದೆ. 2 ಬೋರ್ ಮುಚ್ಚೋಗಿದೆ. ಈಗ ನೀರು ಬರಲ್ಲ. ಯಾರು ನಮ್ಮ ಕಷ್ಟ ಯಾರಿಗೆ ಹೇಳೋದು? ಬೋರ್ಗಳು ಬಂದವ್ರು ಹಾಕ್ಸ್ತಾರ? ಮುಷ್ಕರ ಮಾಡಿದ್ದೇವೆ ಅಷ್ಟೇ. ಇದಕ್ಕೇನಾದರೂ ಒಂದು ಪರಿಷ್ಕಾರ ಮಾಡ್ಬೇಕಿಲ್ಲ. ಈ ಕ್ರಷರ್ಗಳು ಎತ್ತಾಕೊಂಡು ಹೊರಟೋಗ್ಬಿಡ್ರಿ ಬಿಡಿ. ಈಗ ಇವರಿಂದ ನಮಗೇನು ಜೀವನಾಧಾರ ಏನೂ ಮಾಡಿಲ್ಲ. ಇಲ್ಲ ಕ್ರಷರ್ಗಳಿಂದ ಏನಾದರೂ ಇಷ್ಟಿಷ್ಟು ಕೊಡ್ತೀವಪ್ಪ, ನೀವು ಆರಾಮಾಗಿರಪ್ಪ, ಜೀವನ ಮಾಡ್ರಪ್ಪ ಅಂತ ನಮ್ಮನ್ನೇನಾದರೂ ಡೂಪ್ಲೆಕ್ಸ್ ಮನೇಲಿ ಏನಾದರೂ ಇಕ್ಕವ್ರ? ನಾವು ತಿಂತಾ ಇರೋದು ಧೂಳು, ನುಂಗ್ತಾ ಇರೋದು ಧೂಳು. ಆರಾಮಾಗಿ ಅವ್ರು ಎ ಸಿ ರೂಮಲ್ಲಿ ಕುತ್ಕೊಂಡು ಅವ್ರ ಬಿಸ್ನೆಸ್ ಇಲ್ಲ ಅವ್ರು ಮಾಡ್ಕೊತವ್ರೆ. ಇಲ್ಲಿ ಹಾಳಾಗ್ತಾ ಇರೋದು ನಾವು. ಈಗ ನಮ್ಮ ರಾಜಧಾನಿ ಇಲ್ಲಿಂದ ಹೋಗ್ತಾಯಿದೆ, ತಿಂತಾ ಇರೋದು ಅವರೇ. ಈಗ ಇರೋ ಲೆಕ್ಕದಲ್ಲಿ ಲೋಕಲಲ್ಲಿ ಸುತ್ತಮುತ್ತಲಿರೋ ಅಂಥವ್ರಿಗೆ ಒಂದು ಅನುಕೂಲ ಆಗಬೇಕು ಇಲ್ಲಿರೋದು. ಆಗಂತ ರೈತರಿಗೂ ಇಲ್ಲ, ಅಕ್ಕಪಕ್ಕದಲ್ಲಿರೋರ್ಗೆ ಯಾರಿಗೂ ಒಂದು ಅನುಕೂಲ, ಒಂದು ನಯ ಪೈಸೆ ಇಲ್ಲ. ಎಲ್ಲರ ಗಮನಕ್ಕೂ ಹೋಗಿದೆ ಸರ್. ಇವತ್ತೊಂದು ದಿವಸದಲ್ಲ, ಪಾಪ 15 ದಿವಸದಿಂದ ಕಷ್ಟಪಡ್ತಾನೆ ಅವ್ರೆ. ಬರ್ತಾರೆ, ಹೇಳ್ತಾರೆ, ಅವ್ರ ಕಷ್ಟಗಳು ಹೇಳ್ಕೊಂತಾರೆ. ನಿಮ್ಮಂಥವ್ರು ಬರ್ತಾರೆ, ಪಾಪ ಮೈಗಳು ಇಟ್ಕೊಂತೀರ, ನಮ್ಮ ಕಷ್ಟ ಏನೋ ಹೇಳ್ತೀವಿ. ಬಟ್ ಅಲ್ಲಿ ಸ್ಪಂದನೆ ಮಾಡಬೇಕಲ್ಲ. ಯಾರು ಆಕ್ಷನ್ ತಗೊಳ್ಳಲ್ಲ, ಸುಮ್ಮನೆ ಹೇಳ್ತಾರೆ, ಆಯ್ತಪ್ಪ ಹಿಂಗೆಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ರಿ ಅಂತಾರೆ. ಈಗ ಸಾಯಂಕಾಲವರೆಗೂ ಅವ್ರು ಪಾಪ ಆಕ್ಷನ್ ತಗೊಂಡು ಸುಮ್ಮನೆ ಹೇಳಿದ್ರೆ ಎಲ್ಲ ಇರ್ತಾರಲ್ಲ, ಅವ್ರು ಬಂದು ಇಲ್ಲಿ ರೋಡಲ್ಲಿ ಒಂದು ಅರ್ಧ ಗಂಟೆ 2 ಗಂಟೆ ಇಲ್ಲಿ ರೋಡಲ್ಲಿ ನಿಂತ್ಕೊಳ್ಳಿ. ಪಾಪ ನಮ್ಮ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಗೊತ್ತಾಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಅವ್ರು ಬಂದು ಪೊಸಿಷನಲ್ಲಿ ನಿಂತ್ಕೊಂಡ್ರೆ, ಸ್ಪಾಟಲ್ಲಿ ನಿಂತ್ಕೊಂಡ್ರೆ, ಕರೆಕ್ಟಾಗಿ ಒಂದು 3 ಗಂಟೆ 4 ಗಂಟೆಗೆ ಬಂದು ಇಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ಗಂಟೆ ಧೂಳಾಗುತ್ತೆ ಅಲ್ಲಿ ಗಂಟೆ ಅವರೇ ಪಾಪ ಸರ್ವೆ ಮಾಡ್ಕೊಳ್ಳಿ ಬಿಡಿ. ಅಷ್ಟೇ. ಇಲ್ಲ ಅವ್ರಿಗೆ ಅಷ್ಟು ಕಷ್ಟ ಆದರೆ ಡ್ರೋನ್ ಬಿಡ್ಲಿ. ಈ ಧೂಳು ಕ್ಲೈಮೇಟ್ ಎಲ್ಲಿ ಗಂಟೆ ಹೋಗ್ತಾ ಇದೆಯಪ್ಪ ಇದು? ಈ ಕ್ರಷರ್ ಧೂಳೆಲ್ಲ ಸಾಯಂಕಾಲ ಬ್ಲಾಸ್ಟಿಂಗ್ ಮಾಡ್ತಾರಲ್ಲ, ಎಷ್ಟು ಕೆಮಿಕಲ್ ಪೌಡ್ರ್ ಬರುತ್ತೆ. ಆ ಪೌಡ್ರೆಲ್ಲ ನಮ್ಮ ಮಕ್ಕಳು ಮಾತ್ರನೇ ನುಂಗ್ಬಿಟ್ಟು ಬರಬಾರ್ದು ಕಾಯಿಲೆಗಳೆಲ್ಲ ನಮ್ಮ ಮಕ್ಳಿಗೆ ತರಿಸ್ಕೋಬೇಕಾ? ಇಲ್ಲ ಅದಕ್ಕೇನಾದ್ರೂ ನೀವೇನಾದರೂ ಅನುಕೂಲ ಮಾಡ್ತಾ ಇದ್ದೀರಾ? ಯಾವ ಥರ ಮೈಂಟೈನ್ ಮಾಡ್ಬೇಕಪ್ಪ, ಯಾವ ಥರ ನಡ್ಕೋಬೇಕಂತ ನೀವೇನಾದರೂ ಮಾಡ್ತಾ ಇದ್ದೀರಾ? ನೀವು ಮಾಡೋ ಕೆಲಸ ಕರೆಕ್ಟ್ ಆಗಿದ್ರೆ ನಾವು ಇಷ್ಟು ದೂರ ಏನಕ್ಕೆ ಬರಬೇಕು? ನೀವು ಮಾಡಲ್ಲ. ನಾವು ಬಂದು ಕೇಳಿದ್ರೆ ಈ ಮುಚ್ಚಿ ಬಿಡ್ಬೇಕಷ್ಟೇ, ಇನ್ನೇನಿಲ್ಲ. ಈಗ ಇಲ್ಲಿ ನಮ್ಮ ಮಜರಾದಲ್ಲಿ ನಮಗೇನೋ ಒಂದು ಅನುಕೂಲ ಆಗಬೇಕು, ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂದ್ಕೊತೀವಿ. ಈಗ ಅವರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ, ನಮ್ಮ ಬೆಳೆ ನಷ್ಟ ಆಗ್ತಾ ಇದೆ, ಯಾರನ್ನು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಆಯಿತಾ? ನಮಗೇನು ಅನುಕೂಲ ಇಲ್ದಿರಿದ್ದಾಗ, ನಾವು ಜೀವನ ಮಾಡೋಕ್ಕಾಗ್ದಿರಿದ್ದಾಗ ಅವ್ರೇನಕ್ಕಿರ್ಬೇಕು ಇಲ್ಲಿ? ಇಲ್ಲ ಸರ್ಕಾರದವರು ಪಾಪ ಇಲ್ಲ ಅವರೇ ಚೆನ್ನಾಗಿರ್ಬೇಕು ಅನ್ನಂಗಿದ್ರೆ ಅವ್ರನ್ನೇ ಇರಿಸ್ಬಿಡ್ಲಿ. ಇಲ್ಲ ನಾವೆಲ್ಲಾದ್ರೂ ವಲಸೆ ಹೊರಟೋಗ್ತೀವಿ, ಏನೋ ಇರೋದು ಬರೋದೆಲ್ಲ ಹೊತ್ಕೊಂಡು ಎಲ್ಲಾದ್ರೂ ಜೀವನ ಮಾಡ್ಕೊತೀವಿ. ಇಲ್ಲ ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಿಬಿಟ್ಟು ಈ ಥರ ಅಲ್ಲಪ್ಪ, ಈ ಥರ ನಡ್ಕೊಳ್ರಪ್ಪ ಅಂತ ಧೂಳು ಬರ್ದಿರ, ಮತ್ತೊಂದು ಬರ್ದಿರ, ಅದನ್ನೇನೋ ಒಂದು ನಿರ್ಮೂಲನೆ ಮಾಡಿಬಿಟ್ಟು ಒಂದು ಅನುಕೂಲ ಮಾಡಿಕೊಡ್ಲಿ, ತೊಂದರೆ ಏನಿಲ್ಲ. ಇಷ್ಟಾದರೂ ಸಹ ಅಧಿಕಾರಿಗಳು ಯಾಕೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ, ಜನಪ್ರತಿನಿಧಿಗಳು ಯಾಕೆ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ ಅಂತ ನೇರವಾಗಿ ಗ್ರಾಮಸ್ಥರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪವನ್ನ ಹಾಕ್ತಾ ಇರುವಂತಹ ಸದ್ಯ. ಈಗಲಾದ್ರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ರೈತರಿಗೆ ನ್ಯಾಯವನ್ನ ಒದಗಿಸುತ್ತಾರಾ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿರುವಂತಹ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.